ಗೃಹಲಕ್ಷ್ಮಿಯರಿಗೆ 6,000 ರೂಪಾಯಿ ಬಾಕಿ ಹಣ ಜಮೆ ಬಗ್ಗೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬಾಕಿ ಹಣ ಜಮೆ ಬಗ್ಗೆನೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಕೂಡ ಗೃಹಲಕ್ಷ್ಮಿಯರಿಗೆ ಬರ್ತಾ ಇರುವಂತದ್ದು. ಇನ್ನು ಮನೆ ಬಾಗಿಲಿಗೆ ಅಧಿಕಾರಿಗಳು ಕೂಡ ಬರ್ತಾರೆ. ಯಾವ ದಾಖಲೆಗಳು ನೀವು ರೆಡಿ ಇಡಬೇಕು ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಗೃಹ ಜ್ಯೋತಿ ಯೋಜನೆ, ನಿಮಗೂ ಕೂಡ ಉಚಿತ ವಿದ್ಯುತ್ ಬೇಕಂದ್ರೆ ಈ ಒಂದು ಅರ್ಜಿ ಕೂಡ ನೀವು ತುಂಬಿ ಕೊಡ್ಬೇಕಾಗುತ್ತೆ. ಹೌದು, ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಮೀಟರ್ ರೀಡರ್ಸ್ ಗಳು. ಮತ್ತೆ ಈ ಒಂದು ಜುಲೈ ತಿಂಗಳಲ್ಲಿ 3 ತಿಂಗಳ ಸರಾಸರಿ ಬಿಲ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಲಾಗುತ್ತಂತೆ. ಅದರ ಬಗ್ಗೆ ಅಪ್ಡೇಟ್ ನೋಡೋಣ. ಇನ್ನು SIR ಬಗ್ಗೆನೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನೋಡಿ ವೀಕ್ಷಕರೇ, ನೀವು ವೋಟರ್ ಕಾರ್ಡ್ ಹೊಂದಿದ್ರೆ ನೀವು ಕಡ್ಡಾಯವಾಗಿ ಈ ಒಂದು ಕೆಲಸ ಮಾಡಲೇಬೇಕು. SIR ತುಂಬೋದು ಕಡ್ಡಾಯ. ಈ ತಪ್ಪು ಮಾಡಿದ್ರೆ ನಿಮಗೆ ದೊಡ್ಡ ಸಮಸ್ಯೆ ಕೂಡ ಆಗ್ಬಹುದು. ಒಂದು ಕಡೆಗೆ ಶಿಕ್ಷಾರ್ಹ ಅಪರಾಧ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಹೌದು, ವೋಟರ್ ID ಕಾರ್ಡ್ ಇದ್ದವರು ತುಂಬಾ ಎಚ್ಚರವಾಗಿರ್ಬೇಕು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಅದು ಏನಂತ ವಿಡಿಯೋದಲ್ಲಿ ನೋಡೋಣ. ಇನ್ನು ರೇಷನ್ ಕಾರ್ಡ್ ಇದ್ದವರು ನಿಮ್ಮ ಹತ್ರ BPL ಕಾರ್ಡ್ ಇರ್ಲಿ, AY ಕಾರ್ಡ್ ಇರ್ಲಿ, ನಿಮಗೆ ಒಂದು ಕಡೆಗೆ ಗುಡ್ ನ್ಯೂಸ್ ಇದೆ, ಒಂದು ಸಿಹಿ ಸುದ್ದಿ ಕೂಡ ಇದೆ ಅಂತ ಹೇಳ್ಬಹುದು, ಒಂದು ಶಾಕಿಂಗ್ ಸುದ್ದಿ ಕೂಡ ಇದೆ ಅಂತ ಹೇಳ್ಬಹುದು. ಎರಡೂ ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ಅಪ್ಡೇಟ್ ಕೊಟ್ಟಿದ್ದೇವೆ. ನೀವೇನ್ ಮಾಡಬೇಕು, ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಎಲ್ಲೂ ಕೂಡ ವಿಡಿಯೋನ ಮಿಸ್ ಮಾಡಬೇಡಿ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿಗಳು ನಾವು ನಿಮಗೆ ಕೊಡ್ತಾ ಇದ್ದೇವೆ. ಸೊ ವೀಕ್ಷಕರೇ, ಗುಟ್ಕಾ, ಪಾನ್ ಮಸಾಲ ಕೂಡ ಬ್ಯಾನ್ ಆಗುವ ಸಾಧ್ಯತೆ ಇದೆ ಕರ್ನಾಟಕದಲ್ಲಿ. ಹೌದು, ಎದಕ್ಕಂದ್ರೆ ಈಗಾಗಲೇ ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡಲಾಗಿದೆ. ಒಂದು ವೇಳೆ ಗುಟ್ಕಾ, ಪಾನ್ ಮಸಾಲದಲ್ಲಿ ಏನಾದ್ರೂ ಮಾದಕ ದ್ರವ್ಯಗಳು ಮಿಕ್ಸ್ ಆಗಿದ್ದು, ನಶೆ ಮಿಕ್ಸ್ ಮಾಡುವ ಒಂದು ಅಂಶಗಳು ಪತ್ತೆಯಾಗಿದ್ರೆ ಬ್ಯಾನ್ ಮಾಡೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಬಂದಿರೋದ್ರಿಂದ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ನೀವು ಮರಿಬೇಡಿ. ನೀವು ಲೈಕ್ ಮಾಡಿದ್ರೆ ನಮಗೆ ಒಂದು ಒಳ್ಳೆ ಪ್ರೋತ್ಸಾಹ ಸಿಗುತ್ತೆ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ, ನಿಮಗೆ 30 ಕಂತು ಹಣ ಜಮೆ ಆಗಿದೆಯಾ? ಕೆಲವರಿಗೆ 31ನೇ ಕಂತು ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಕೆಲವರು ಬೈ ಮಿಸ್ಟೇಕ್ ಆಗಿಯೂ ಕಮೆಂಟ್ ಮಾಡಿದ್ದಾರೋ ಗೊತ್ತಿಲ್ಲ, 31ನೇ ಕಂತು ಹಣ ಕೂಡ ಬಂದಿದೆ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ನೋಡಿ ವೀಕ್ಷಕರೇ, ನಾವು ನಿಮಗೆ ಹೇಳೋದಾದ್ರೆ DBT ಆಪ್ ಅಲ್ಲಿ ಸರಿಯಾಗಿ ಇನ್ನೂ ಕೂಡ ಅಪ್ಡೇಟ್ ಸಿಗ್ತಾ ಇಲ್ಲ. ಹೌದು, ನಮ್ಮ ಒಂದು ಕರ್ನಾಟಕದ DBT ಆಪ್ ಏನಿದೆ ನೋಡಿ, ಗೃಹಲಕ್ಷ್ಮಿ ಯೋಜನೆ ಟ್ರ್ಯಾಕ್ ಮಾಡೋದು, ಅದರಲ್ಲಿ ಹಣ ಜಮೆ ಆಗಿದೆ, ಬ್ಯಾಂಕ್ ಅಕೌಂಟ್ಗೆ ಕೆಲವರಿಗೆ ಹಣ ಬಂದಿದೆ. ಆದ್ರೆ DBT ಆಪ್ ಅಲ್ಲಿ ತೋರಿಸೋದು ಸ್ವಲ್ಪ ಲೇಟ್ ಆಗ್ತಾ ಇದೆ. ಅಂದ್ರೆ ಲೇಟ್ ಆಗಿ ಪ್ರೊಸೆಸ್ ತೋರಿಸ್ತಾ ಇದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಅಂದ್ರೆ ಇದರ ಅರ್ಥ ಏನು, ಬ್ಯಾಂಕ್ ಅಕೌಂಟ್ ನೀವು ಚೆಕ್ ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿಯರಿಗೆ ಕೊನೆಯದಾಗಿ ಮೇ ತಿಂಗಳಲ್ಲಿ ಹಣ ಬಂದಿರಬಹುದು, ಆದ್ರೆ ಕೆಲವರಿಗೆ ಜೂನ್ ತಿಂಗಳಲ್ಲಿ ಬಾಕಿ ಹಣ ಜಮೆ ಆಗಿರಬಹುದು. ಆದ್ರೆ ಜೂನ್ ತಿಂಗಳಲ್ಲಿ ಕೆಲವರಿಗೆ ಹಣ ಬಂದಿಲ್ಲ. ಕಂತಿನ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಕೆಲವರಿಗೆ 29ನೇ ಕಂತು ಹಣ ಬಂದಿದ್ರೆ, ಕೆಲವರಿಗೆ 30ನೇ ಕಂತು ಹಣ ಕೂಡ ಬಂದಿದೆ. ಆದ್ರೆ 30ನೇ ಕಂತು 20% ಅಥವಾ 25% ಗೃಹಲಕ್ಷ್ಮಿಯರಿಗೆ ಇನ್ನೂ ಕೂಡ ಬಂದಿಲ್ಲ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ನೋಡಿ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮರು ಪರಿಶೀಲನೆ ಕಾರ್ಯವೂ ಕೂಡ ಈಗ ಪ್ರಾರಂಭವಾಗ್ತಾ ಇದೆ. ಮನೆ ಮನೆಗೆ ಪರಿಶೀಲನೆ ಮಾಡಲು ಕೂಡ ಗ್ಯಾರಂಟಿ ಸಿಬ್ಬಂದಿಗಳು ಬರ್ತಾ ಇದ್ದಾರೆ. ನೋಡಿ, ಗೃಹಲಕ್ಷ್ಮಿಯಲ್ಲಿ ತುಂಬಾ ಅಕ್ರಮಗಳು ನಡೆದಿರೋದು, ಲೋಪದೋಪಗಳು ಇರೋದು ಕೂಡ ಪತ್ತೆಯಾಗಿದೆ. ಒಂದೇ ಅಕೌಂಟ್ 2-3 ಜನ ಹಣ ಪಡ್ಕೊಂತಾ ಇರೋದು, ಅಥವಾ ಒಂದೇ ಮನೆಯಲ್ಲಿ 2-3 ಜನ ಹಣ ಪಡ್ಕೊಂತಾ ಇರೋದು ಆಗಿರ್ಬೋದು. ಗೃಹಲಕ್ಷ್ಮಿಯವರು ತುಂಬಾ ಕಡೆಗೆ ಬೇರೆ ಬೇರೆ ಅಕೌಂಟ್ ಕೊಟ್ಟು ಒಬ್ರೆ ಹಣ ಕೂಡ ಪಡೆದುಕೊಂಡಿರೋದು ಕೂಡ ಪತ್ತೆಯಾಗಿದೆ. ಸೊ ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸದ್ಯದ ಮಟ್ಟಿಗೆ ಹೋಲ್ಡ್ ಅಲ್ಲಿ ಇರುತ್ತಾ ಅಂತಾನೂ ಕೂಡ ಪ್ರಶ್ನೆ ಬರುತ್ತೆ. ಆದ್ರೆ ಒಂದು ಕಡೆಗೆ ಪರಿಶೀಲನೆ ಕೂಡ ಆಗ್ತಾ ಇದೆ, ಇನ್ನೊಂದು ಕಡೆಗೆ ಹಣ ಜಮೆ ಆಗೋ ಪ್ರಕ್ರಿಯೆ ಕೂಡ ಒಂದು ಕಡೆಗೆ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಸೊ ಯಾವುದು ಕೂಡ ಹಣವನ್ನ ಹೋಲ್ಡ್ ಮಾಡಿಲ್ಲ ಸರ್ಕಾರದ ಕಡೆಯಿಂದ. ಹಣ ಜಮೆ ಆಗೋದು ಆಗ್ತಾ ಇರುತ್ತೆ, ಇತ್ತ ಸರ್ಕಾರ ಪರಿಶೀಲನೆ ಮಾಡೋದು ಕೂಡ ಮಾಡ್ತಾ ಇರುತ್ತಂತೆ. ಆದ್ರೆ ಇಲ್ಲಿ ಪ್ರಶ್ನೆ ಬರೋದು, ಬಾಕಿ ಕಂತು ಹಣ ಯಾವಾಗ ಜಮೆ ಆಗುತ್ತೆ? ನೋಡಿ ವೀಕ್ಷಕರೇ, ಇಲ್ಲಿವರೆಗೂ 30 ಕಂತು ಅಂದ್ರೆ 60,000 ರೂಪಾಯಿ ಗೃಹಲಕ್ಷ್ಮಿ ಹಣ ನಿಮಗ್ ಬಂದಿದೆ ಅಂತ ನಾವು ತಿಳ್ಕೊತಾ ಇದ್ದೀವಿ. ಯಾಕಂದ್ರೆ ಕೆಲವರಿಗೆ 30ನೇ ಕಂತು ಬಂದಿದೆ, ಕೆಲವರಿಗೆ ಬಂದಿಲ್ಲ. ಯಾರಿಗೆಲ್ಲ ಬಂದಿಲ್ಲ ನೋಡಿ, ಅಂತವರಿಗೆ ಇನ್ನು 10 ರಿಂದ 12 ದಿನ ನೀವು ಕಾಯಲೇಬೇಕು. ಯಾಕಂದ್ರೆ ಮರು ಪರಿಶೀಲನೆ ಆದ ನಂತರವೇ ಹಣ ಬರುವ ಸಾಧ್ಯತೆ ಇದೆ ಅಂತಾನೂ ಕೂಡ ಒಂದು ಕಡೆಗೆ ಹೇಳಲಾಗ್ತಾ ಇದೆ. ಆದ್ರೆ ಅಧಿಕೃತವಾಗಿ ಇನ್ನೂ ಕೂಡ ಯಾವುದೇ ರೀತಿ ಅಪ್ಡೇಟ್ ಸಿಕ್ಕಿಲ್ಲ. ನೋಡಿ, ಗೃಹಲಕ್ಷ್ಮಿಯಲ್ಲಿ ತುಂಬಾ ಜನ ಅಕ್ರಮವಾಗಿ ಆಗಿರ್ಬೋದು, ಅನರ್ಹರು ಆಗಿರ್ಬೋದು ಇದ್ದಾರೆ. ಅವರೆಲ್ಲರನ್ನು ಕೂಡ ತೆಗೆದು ಹಾಕುವ ಮರು ಪರಿಶೀಲನೆ ಕಾರ್ಯಕ್ಕೆ ಈಗಾಗಲೇ ಚಾಲನೆ ಕೊಡಲಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಮನೆ ಮನೆಗೆ ಸಿಬ್ಬಂದಿಗಳು ಬರ್ತಾರೆ. ಮೊದಲು ಗೃಹ ಜ್ಯೋತಿ ಯೋಜನೆಯಿಂದ ಈಗಾಗಲೇ ಮರು ಪರಿಶೀಲನೆ ಅಂದ್ರೆ ಮನೆ ಮನೆಗೆ ಮೀಟರ್ ರೀಡರ್ಸ್ ಗಳಾಗಿರ್ಬೋದು ಸಿಬ್ಬಂದಿಗಳು ಭೇಟಿ ಕೂಡ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಅರ್ಜಿ ಭರ್ತಿ ಮಾಡೋದಕ್ಕೂ ಕೂಡ ಶುರು ಮಾಡ್ಕೋತಾ ಇದ್ದಾರೆ. ಅದೇ ತರ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಮನೆ ಬಾಗಿಲಿಗೆ ಬರಬಹುದು ಅಧಿಕಾರಿಗಳು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಪಂಚ ಗ್ಯಾರಂಟಿ ಯೋಜನೆ ಪರಿಶೀಲನೆ
ಒಂದು ಶುರು ಆಗ್ತಾ ಇದೆ ಅಂತಾನೂ ಕೂಡ ಹೇಳ್ಬೋದು. ಅಧಿಕೃತವಾಗಿ ಈಗ ಶುರುವಾಗಿದೆ ಗೃಹ ಜ್ಯೋತಿ ಯೋಜನೆ. ನೋಡಿ ವೀಕ್ಷಕರೇ, ನೀವು ಯಾವೆಲ್ಲ ದಾಖಲೆಗಳು ರೆಡಿ ಇಡಬೇಕು ಅಂದ್ರೆ, ಮೊದಲಿಗೆ ಗೃಹ ಜ್ಯೋತಿ ಯೋಜನೆ ಅಂದ್ರೆ 200 ಯೂನಿಟ್ ಉಚಿತ ಕರೆಂಟ್ ನಿಮಗೆ ಬೇಕಂದ್ರೆ ನೀವು ಕಡ್ಡಾಯವಾಗಿ ನಿಮ್ಮ ಒಂದು ಭಾವಚಿತ್ರದ ಫೋಟೋ ರೆಡಿ ಇಟ್ಕೊಳ್ಳಿ, ನಿಮ್ಮ ಆಧಾರ್ ಕಾರ್ಡು ಮತ್ತೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇದ್ದ ಮೊಬೈಲ್ ಸಂಖ್ಯೆ, ಕಡ್ಡಾಯವಾಗಿ ನಿಮ್ದು ವೋಟರ್ ಕಾರ್ಡ್ ಕೂಡ ರೆಡಿ ಇಟ್ಕೊಳ್ಳಿ. ಮತ್ತೆ 5ನೇದಾಗಿ ನಿಮ್ಮ ಜಾತಿ ಯಾವುದು ಆ ಒಂದು ಪ್ರಶ್ನೆ ಕೂಡ ಅಲ್ಲಿ ಕೇಳ್ತಾರೆ. ಇನ್ನು ನಿಮ್ಮ ಒಂದು ಮೀಟರ್ ಬಿಲ್ ಇರುತ್ತಲ್ಲ ಅದ್ರ ಮೇಲೆ ಒಂದು ಸಂಖ್ಯೆ ಇರುತ್ತೆ ನೋಡಿ, ಅಂದ್ರೆ ನಿಮ್ದು ವಿದ್ಯುತ್ ನಂಬರ್ ಇರುತ್ತಲ್ಲ ಆ ಒಂದು ID ನಂಬರ್ ಕೂಡ ನೀವು ಕೊಡಬೇಕಾಗುತ್ತೆ. ಇನ್ನು ನಿಮ್ಮ ರೇಷನ್ ಕಾರ್ಡ್ ಕೂಡ ನೀವು ಕೊಡಬೇಕಾಗುತ್ತೆ ವೀಕ್ಷಕ, ಅಂದ್ರೆ ನೀವು ರೇಷನ್ ಕಾರ್ಡ್ ನಲ್ಲಿ ಇದ್ದ ಒಂದು ನಂಬರ್ ಕೂಡ ಬರಿಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಏನಾದ್ರೂ ನೀವು ಬಾಡಿಗೆಯಲ್ಲಿದ್ರೆ ಅಥವಾ ಏನಾದ್ರೂ ನೀವು ಲೀಸ್ ಮನೆಯಲ್ಲಿದ್ರೆ ಕರಾರು ಪತ್ರ ಅಂತ ಬರ್ತಲ್ಲ ಅದನ್ನು ಕೂಡ ಅಲ್ಲಿ ನೀವು ದಾಖಲಿಸಿಕೊಳ್ಬೇಕಾಗುತ್ತೆ. ನೋಡಿ, ಅವರು ಒಂದು ಮೊಬೈಲ್ ಆಪ್ ಮೂಲಕ ಎಲ್ಲ ಕೂಡ ಎಂಟ್ರಿ ಮಾಡ್ಕೋತಾರೆ, ಆನ್ಲೈನ್ ಆಫ್ಲೈನ್ ಎರಡೂ ಕೂಡ ಅವಕಾಶ ಇದೆ. ಮತ್ತೆ ನಿಮ್ಮ ಕೈಗೆ ಒಂದು ಅರ್ಜಿ ಫಾರಂ ಕೂಡ ಕೊಡ್ತಾರೆ ಅಂತ ಇಲ್ಲಿ ಹೇಳಲಾಗಿದೆ. ಮತ್ತು ನೀವು ಇನ್ಕಮ್ ಟ್ಯಾಕ್ಸ್ ಅಥವಾ ತೆರಿಗೆ ಪಾವತಿದಾರರಾಗಿದ್ದೀರಾ, ಎಸ್ ಆರ್ ನೋ ಅಂತ ಒಂದು ಕಾಲಮ್ ಕೂಡ ಇದೆ, ಅಲ್ಲಿ ನೀವು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಹಾಕಬೇಕು. ಯಾವುದೇ ಕಾರಣಕ್ಕೂ ಸುಳ್ಳು ದಾಖಲೆ ಆಗಿರ್ಬೋದು ಅಥವಾ ಸುಳ್ಳು ಮಾಹಿತಿ ಕೊಡುವಂತಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಪಂಚ ಗ್ಯಾರಂಟಿ ಯೋಜನೆ ಫಲಾನುಭವಿಗಳು ಕಡ್ಡಾಯವಾಗಿ ತಮ್ಮ ಹೆಸರು ಮತಪಟ್ಟಿಯಲ್ಲಿ ಇರುವಂತನೂ ಕೂಡ ನೋಡ್ಕೋಬೇಕಾಗುತ್ತೆ ಅಂತಾನು ಕೂಡ ಒಂದು ಹೇಳಿಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಮೊದಲೇ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಈಗಾಗಲೇ ನಿಮಗೆ ಗೊತ್ತಿರಬಹುದು SIR ಕೂಡ ಕರ್ನಾಟಕದಲ್ಲಿ ಪ್ರಾರಂಭವಾಗಿದೆ. SIR ಅಂದ್ರೆ ಏನು? ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ಆದ್ರೆ ಇದು ಮತದಾರರ ಪಟ್ಟಿ ಪರಿಷ್ಕರಣೆ ಅಂತ ನಾವು ಕರೀಬಹುದು ಕನ್ನಡದಲ್ಲಿ. ಆದ್ರೆ ಇದರಲ್ಲಿ ವೋಟರ್ ಕಾರ್ಡ್ ಇಸ್ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ವೋಟರ್ ಕಾರ್ಡ್ ನಿಮ್ಮ ಹತ್ರ ಇರುತ್ತೆ, ಒಂದಲ್ಲ ನಿಮ್ಮ ಹತ್ರ 2 ವೋಟರ್ ಕಾರ್ಡ್ ಇದ್ರೆ ಅಂದ್ರೆ ನಿಮ್ಮ ಮತದಾನದ ಹಕ್ಕು 2 ಕಡೆಗೆ ಇದ್ರೆ ಅದು ಶಿಕ್ಷಾರ್ಹ ಅಪರಾಧ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಹೌದು ವೀಕ್ಷಕರೇ, ನೀವೇನಾದ್ರೂ 2 ಕಡೆಗೆ ಮತದಾನ ಮಾಡಿ 2 ಕಡೆಗೆ ವೋಟ್ ಹಾಕ್ತಾ ಇದ್ರೆ ಅದು ಶಿಕ್ಷಾರ್ಹ ಅಪರಾಧವಾಗಿದೆ, ಭಾರಿ ದಂಡ ಕೂಡ ಬೀಳ್ಬಹುದು, ಜೈಲು ಶಿಕ್ಷೆ ಕೂಡ ಆಗ್ಬಹುದು ಅಂತ ಇದರಲ್ಲಿ. ಸೊ ತುಂಬಾ ಜನ ಎಚ್ಚರವಾಗಿರ್ಬೇಕು. ನಿಮಗೆ ಒಮ್ಮೆ ಬಾರಿ ಮಾತ್ರ ಸಹಿ ಹಾಕೋದಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ನಿಮ್ಮ ಕೈಗೆ 2 ಅರ್ಜಿಗಳನ್ನ ಕೊಟ್ಟಿರ್ತಾರೆ, ಒಂದಕ್ಕೆ ಸಹಿ ಹಾಕಿ ಅರ್ಜಿ ನೀವು BL ಅಧಿಕಾರಿಗಳಿಗೆ ಕೊಡ್ತೀರಾ, ಇನ್ನೊಂದು ಸಹಿ ಹಾಕಿ ನಿಮ್ಮ ಹತ್ರ ಇಟ್ಕೋತೀರಾ. ಆದ್ರೆ ಬೇರೆ ಬೇರೆ ಕಡೆಗೆ ನೀವು ಸಹಿ ಮಾಡ್ತಾ ಇದ್ರೆ, ಈಗ ನೋಡಿ ನಿಮ್ಮ ಮನೆ ಒಂದು ಏರಿಯಾದಲ್ಲಿ ಇರುತ್ತೆ, ಬೇರೆ ಊರಲ್ಲಿ ಹೋಗೋದು ಅಲ್ಲೂ ಕೂಡ ಆ ಫಾರ್ಮ್ ತುಂಬಿ ಸಹಿ ಮಾಡೋದು, ಮತ್ತೆ ಇನ್ನೊಂದು ಊರಿಗೆ ಹೋಗೋದು ಅಲ್ಲೂ ಕೂಡ ನಿಮ್ದು ವೋಟಿಂಗ್ ಪವರ್ ಇರುತ್ತೆ, ಅಲ್ಲೂ ಕೂಡ ಹೋಗಿ ನೀವು ಸಹಿ ಮಾಡೋದು, ಈ ತರ ಮಾಡುವಂತಿಲ್ಲ. ಅಂದ್ರೆ ಒಮ್ಮೆ ಬಾರಿ ಮಾತ್ರ ನೀವು ಸಹಿ ಹಾಕಬೇಕು. ಅಂದ್ರೆ ಒಂದು ಫಾರ್ಮ್ಗೆ ಒಂದು ಅರ್ಜಿಗೆ ಮಾತ್ರ ನೀವು ಸಹಿ ಹಾಕಬೇಕು. 2 ಕಡೆಗೆ 2 ಏರಿಯಾಗಳಲ್ಲಿ ನೀವೇನಾದ್ರೂ ಮತ ಹಕ್ಕು ಪಡೆದುಕೊಂಡ್ರೆ ಅದು ಸಾಬೀತಾದ್ರೆ ನಿಮಗೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ಬಹುದು. ಸೊ ವೀಕ್ಷಕರೇ, ಈಗಾಗಲೇ 2002ರಲ್ಲಿ ನೀವೇನಾದ್ರೂ 2 ಬಾರಿ ವೋಟಿಂಗ್ ಮಾಡಿರ್ಬೋದು, 2 ಬಾರಿ ಮತದಾನದ ಹಕ್ಕು ಚಲಾಯಿಸಿದ್ರೆ ಅದು ಈಗಾಗಲೇ ಇಲ್ಲಿಗಲ್, ಅಂದ್ರೆ ಅದು ಈಗಾಗಲೇ ಒಂದು ಶಿಕ್ಷಾರ್ಹ ಅಪರಾಧವಾಗಿದೆ. ಆದ್ರೆ ಈ ಬಾರಿ ಅರ್ಜಿ ಕೊಟ್ಟಾಗ 1 ಬಾರಿ ಮಾತ್ರ ಸಹಿ ಹಾಕಬೇಕು. ಅಂದ್ರೆ ನೀವು 2 ಕಡೆಗೆ ಹೋಗಿ ಸಹಿ ಹಾಕಿ 2 ಕಡೆಗೂ ಮತ ಉಳಿಸ್ಕೊಳ್ತೀರಪ್ಪ ಅಂದ್ರೆ ಅದು ಶಿಕ್ಷಾರ್ಹ ಅಪರಾಧ ಅಂತ ಹೇಳಲಾಗಿದೆ. ಸೊ ಇದು ಕೂಡ ನಿಮಗೆಲ್ಲ ಗೊತ್ತೇ ಇರಲಿ. ಈಗಾಗಲೇ ಮನೆ ಮನೆಗೂ ಕೂಡ ಫಾರಂಗಳನ್ನ ಕೊಡೋದು ಕೆಲಸ ಶುರುವಾಗಿದೆ. ನಿಮ್ಮ ಮನೆಗೆ ಅರ್ಜಿ ಬಂದ ತಕ್ಷಣ ನೀವು BLO ಅಧಿಕಾರಿಗಳ ಸಹಾಯ ತಗೊಂಡು ಕೂಡ ಫಾರಂ ಅನ್ನ ಫಿಲ್ ಮಾಡಬಹುದು. ಅವರು ಕೂಡ ನಿಮಗೆ ಸಂಪೂರ್ಣವಾಗಿ ಸಹಾಯ ಮಾಡ್ತಾರೆ. ಸೊ ಯಾರು ಕೂಡ ಇಲ್ಲಿ ಚಿಂತೆ ಮಾಡೋದು ಬೇಕಿಲ್ಲ. 2002ರಲ್ಲಿ ನಿಮ್ದು ತಂದೆ ತಾಯಿದು ಮತಪಟ್ಟಿಯಲ್ಲಿ ಹೆಸರಿದ್ರೆ ಅವರ ಹೆಸರನ್ನ ಹಾಕೋದ್ರ ಮೂಲಕ ನೀವು ಮ್ಯಾಪಿಂಗ್ ಕೂಡ ಮಾಡಬಹುದು. ಅಂದ್ರೆ ನಿಮ್ದು ಮತ ಹಕ್ಕು ನೀವು ಉಳಿಸ್ಕೋಬೇಕಾಗುತ್ತೆ. ಇನ್ನು ನಿಮ್ಮ ಜನ್ಮ ದಿನಾಂಕ, ನಿಮ್ದು ವೋಟರ್ ಕಾರ್ಡ್ ನಂಬರು ಮತ್ತೆ ನಿಮ್ಮ ಮೊಬೈಲ್ ಸಂಖ್ಯೆ ಸೇರಿದಂತೆ ನಿಮ್ಮ ತಂದೆ ತಾಯಿ ಅಥವಾ ಗಂಡ ಹೆಂಡತಿಯರ ಒಂದು ವೋಟರ್ ಕಾರ್ಡ್ ನಂಬರು ಮತ್ತು ಅವರ ಹೆಸರನ್ನ ಹಾಕಿ ನೀವು ಸಹಿ ಹಾಕಿ ನಂತರ BLO ಅಧಿಕಾರಿಗಳಿಂದ ಅದನ್ನ ಸಹಿ ಹಾಕಿಸಿಕೊಂಡು ನಿಮ್ಮ ಹತ್ತಿರ ಒಂದು ಅರ್ಜಿ, ಆ ಒಂದು ಸಹಿ ಹಾಕಿ ಇನ್ನೊಂದು ಅರ್ಜಿ BLO ಅಧಿಕಾರಿಗಳಿಗೆ ಕೊಟ್ರೆ ನಿಮಗೆ ಮತದಾನದ ಹಕ್ಕು ಉಳಿಯುತ್ತೆ, ಇಲ್ಲ ಅಂದ್ರೆ ಉಳಿಯೋದಿಲ್ಲ. ಇನ್ನು ಒಂದು ಭಾವಚಿತ್ರದ ಫೋಟೋ ಕೂಡ ನೀವು ಅಂಟಿಸಬಹುದು. ಬೇಕಾದ್ರೆ ನೀವು ಸ್ಕ್ರೀನ್ ಮೇಲೆ ಅರ್ಜಿ ಫಾರಂ ಕೂಡ ನೋಡ್ತಿರಬಹುದು ಯಾವ ತರ ಈ ಒಂದು ಅರ್ಜಿ ಫಾರಂ ಇರುತ್ತೆ ಅಂತ. ಸೊ ವೀಕ್ಷಕರೇ, ಪ್ರತಿಯೊಬ್ರು ಕೂಡ ಇದನ್ನ ಕರೆಕ್ಟ್ ಆಗಿ ತುಂಬಬೇಕು. ಎದಕ್ಕಂದ್ರೆ ಸ್ವಲ್ಪನೂ ಮಿಸ್ಟೇಕ್ ಆದ್ರೂ ಕೂಡ ಇದರಿಂದ ನಿಮಗೆ ದೊಡ್ಡ ಸಮಸ್ಯೆ ಕೂಡ ಆಗ್ಬಹುದು. ಇನ್ನು 5ನೇ ತಾರೀಕು ಏನಿರುತ್ತೆ ನೋಡಿ, ಆಗಸ್ಟ್ 5ನೇ ತಾರೀಕು ನಿಮಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಒಂದು ಅವಕಾಶ ಕೂಡ ಕೊಡ್ತಾರೆ. ಏನಾದ್ರೂ ತಪ್ಪಾಗಿದ್ರೆ ಅಥವಾ ಏನಾದ್ರೂ ನಿಮ್ಮ ಹೆಸರು ಬಂದಿಲ್ಲ ಅಂದ್ರೆ ಅವಾಗ ನೀವು ಅರ್ಜಿ ಕೂಡ ಮತ್ತೊಮ್ಮೆ ಹಾಕಬಹುದು ಅಥವಾ BLO ಅಧಿಕಾರಿಗಳಿಗೆ ನೀವು ಮತ್ತೊಮ್ಮೆ ಮಾಹಿತಿ ಕೊಡೋದ್ರ ಮೂಲಕ ಇದರ ಬಗ್ಗೆ ಅಪ್ಡೇಟ್ ತಗೋಬಹುದು ವೀಕ್ಷಕರೇ. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ, BPL ಕಾರ್ಡ್ ಇದ್ರೆ, AY ಕಾರ್ಡ್ ಇದ್ರೆ ನಿಮಗೆ ಒಂದು ಕಡೆಗೆ ಗುಡ್ ನ್ಯೂಸ್ ಕೂಡ ಇದೆ, ಒಂದು ಶಾಕಿಂಗ್ ಸುದ್ದಿ ಕೂಡ ಇದೆ ವೀಕ್ಷಕರೇ. ಮೊದಲನೇದು ಒಂದು ಅನ್ನಭಾಗ್ಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಈಗ ಕೊಡ್ತಾ ಇರೋ ಪಡಿತರ ಅಕ್ಕಿ ಏನಿದೆ ನೋಡಿ ಅದರದ್ದು ಗುಣಮಟ್ಟದ ಹೆಚ್ಚಳ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅಂದ್ರೆ ನುಚ್ಚಕ್ಕಿ ಏನಕ್ಕೆ ಕೊಡ್ತಾ ಇದ್ರಲ್ಲ ಆ ಒಂದು ನುಚ್ಚಕ್ಕಿಯ ಪ್ರಮಾಣ 15% ಕಡಿಮೆ ಮಾಡಲು ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ನೋಡಿ, ಇತ್ತ ನಮ್ಮ ಕರ್ನಾಟಕ ಸರ್ಕಾರದಿಂದ
ಇಂದಿರಾ ಕಿಟ್ ವಿತರಣೆ ಕೂಡ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಸದ್ಯಕ್ಕೆ ಅದ್ರ ಬಗ್ಗೆ ಯಾವುದೇ ರೀತಿ ಚರ್ಚೆಗಳು ನಡೀತಾ ಇಲ್ಲ. ಸೊ ಇದು ಇನ್ನಷ್ಟು ವಿಳಂಬವಾಗುವ ಸಾಧ್ಯತೆ ಇದೆ. ಅಂದ್ರೆ ಸದ್ಯಕ್ಕೆ BPL ಕಾರ್ಡ್ ಇದ್ದವರಿಗೆ ಮೊದಲು ಯಾವ ತರ ಅಕ್ಕಿ ಆಹಾರ ಧಾನ್ಯಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿತರಣೆ ಮಾಡ್ತಿದ್ರಲ್ಲ, ಅದೇ ತರ ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಆದ್ರೆ ಈ ಬಾರಿ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ 80 ಕೋಟಿಗೂ ಹೆಚ್ಚು ಜನರಿಗೆ ವಿತರಿಸಲಾಗುವ ಅಕ್ಕಿಯ ಒಂದು ಗುಣಮಟ್ಟವನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ತೀರ್ಮಾನ ಮಾಡಿದೆ. ಅಂದ್ರೆ ಕೇಂದ್ರದ ಸಚಿವರು ಹೇಳಿರೋ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಕಚ್ಚಾ ಅಕ್ಕಿಯಲ್ಲಿ ರಾ ರೈಸ್ ನುಚ್ಚಕ್ಕಿಯ ಮಿತಿಯನ್ನ 25% ಇತ್ತಲ್ಲ ಅದನ್ನ 10%ಗೆ ಇಳಿಸಿದ್ದಾರೆ. ಅಂದ್ರೆ 15% ನುಚ್ಚಕ್ಕಿಯ ಪ್ರಮಾಣವನ್ನ ಕಡಿಮೆ ಮಾಡಿ ಬಾಯ್ಲ್ಸ್ ರೈಸ್ ಅಂದ್ರೆ ಬಾಯ್ಲ್ ಅಕ್ಕಿ ಇದರ ಶೇಕಡ ಪ್ರಮಾಣ 16ರಿಂದ 5ಕ್ಕೆ ಇಳಿಸಲಾಗಿದೆ. ಹೀಗಾಗಿ ಒಟ್ಟಾರೆ ಹೇಳೋದಾದ್ರೆ ಉತ್ತಮ ಗುಣಮಟ್ಟದ ಆಹಾರ ಘನತೆಯಿಂದ ಇದು ಖಚಿತಪಡಿಸ್ತೀವಿ ಅಂತಾನೂ ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಕಡೆಗೆ ಕರ್ನಾಟಕ ಸರ್ಕಾರದಿಂದ ಹೆಚ್ಚುವರಿ 5 ಕೆಜಿ ಅಕ್ಕಿ ವಿತರಣೆಗೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ. ಅಂದ್ರೆ ಇತ್ತ ಕೇಂದ್ರ ಸರ್ಕಾರ 3 ಕೆಜಿ ರಾಗಿ 2 ಕೆಜಿ ಅಕ್ಕಿ ವಿತರಣೆ ಮಾಡುವಂತೆನೂ ಕೂಡ ಒಂದು ಸೂಚನೆ ಕೊಟ್ಟಿತ್ತು ಮೊದಲು ಜೂನ್ ತಿಂಗಳಲ್ಲಿ. ಆದ್ರೆ ಜುಲೈ ತಿಂಗಳಲ್ಲಿ ಯಾವ ತರ ಅಪ್ಡೇಟ್ ಕೊಡುತ್ತೆ ಅಂತ ಇನ್ನು ಕಾದು ನೋಡಬೇಕಾಗಿದೆ. ಆದ್ರೆ ಕರ್ನಾಟಕ ಸರ್ಕಾರದಿಂದ 5 ಕೆಜಿ ಅಕ್ಕಿ ವಿತರಣೆಗೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ ಅಂತ ಹೇಳಲಾಗಿದೆ. ಇನ್ನೊಂದು ಕಡೆಗೆ ಇಂದಿರಾ ಕಿಟ್ ವಿತರಣೆ ಇನ್ನೂ ಕೂಡ ಸ್ವಲ್ಪ ವಿಳಂಬವಾಗುವ ಸಾಧ್ಯತೆ ಇದೆ. ಅಂದ್ರೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳು ವಿತರಣೆ ಇನ್ನೂ ಸ್ವಲ್ಪ ವಿಳಂಬವಾಗಬಹುದು. ಇನ್ನು ಗುಟ್ಕಾ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಈಗಾಗಲೇ ಅಧಿಕಾರಿಗಳು ಶುರು ಮಾಡಿದ್ದಾರೆ. ಹೌದು, ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಒಂದು ಗುಟ್ಕಾ ಮತ್ತು ಪಾನ್ ಮಸಾಲಗಳಲ್ಲಿನ ಒಂದು ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡಲಾಗಿದೆ. ಅಂದ್ರೆ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಗಳು ರಾಜ್ಯಾದ್ಯಂತ 2 ದಿನಗಳ ಮೆಗಾ ಡ್ರೈವ್ ಆರಂಭಿಸಿದ್ದಾರೆ ಅಂತ ಹೇಳ್ಬಹುದು. ಪಾನ್ ಮಸಾಲ, ಗುಟ್ಕಾ ಮಾರಾಟವಾಗುತ್ತಿರುವ ಅಂಗಡಿಗಳಿಂದ ಅಧಿಕಾರಿಗಳು ಮಾದರಿಗಳನ್ನ, ಸ್ಯಾಂಪಲ್ ಗಳನ್ನ ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಪರೀಕ್ಷೆಗೆ ಕಳಿಸ್ತಾ ಇದ್ದಾರೆ. ಈ ಒಂದು ಪರೀಕ್ಷೆಯಲ್ಲಿ ಒಂದು ವೇಳೆ ನಿಷೇಧಿತ ಅಥವಾ ಅಮಲಿನ ಅಂಶಗಳು ಅಂದ್ರೆ ನಿಷೇ ಬರುವಂತ ಅಂಶಗಳು ಪತ್ತೆ ಆದ್ರೆ ಸಂಬಂಧಿತ ಉತ್ಪನ್ನಗಳ ವಿರುದ್ಧ ಕಾನೂನು ಕ್ರಮ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ನಿಷೇಧ ಬ್ಯಾನ್ ಹೇರಲು ಸರ್ಕಾರ ಮುಂದಾಗುವ ಸಾಧ್ಯತೆ ಇದೆ. ಮಾದಕ ದ್ರವ್ಯ ಮುಕ್ತ ಕರ್ನಾಟಕ ನಿರ್ಮಾಣದ ಗುರಿಯೊಂದಿಗೆ ಸರ್ಕಾರ ಈ ಕಾರ್ಯಾಚರಣೆ ಕೈಗೊಂಡಿದ್ದು ಆಹಾರ ಸುರಕ್ಷತಾ ಇಲಾಖೆ ರಾಜ್ಯಾದ್ಯಂತ ತಪಾಸಣೆ ತೀವ್ರಗೊಳಿಸಿದೆ. ಪರೀಕ್ಷಾ ವರದಿ ಬಂದ ಬಳಿಕವೇ ಅಂತಿಮ ನಿರ್ಧಾರ ತಗೊಳ್ಳಲಾಗುತ್ತೆ ಅಂತ ಇಲ್ಲಿ ಹೇಳಬಹುದು. ವರದಿಯಲ್ಲಿ ಅಮಲಿನ ಅಂಶ ದೃಢಪಟ್ಟರೆ ಮಾತ್ರ ಪಾನ್ ಮಸಾಲ ಮತ್ತು ಗುಟ್ಕಾ ಉತ್ಪನ್ನಗಳ ಮಾರಾಟದ ಮೇಲೆ ರಾಜ್ಯ ಸರ್ಕಾರ ನಿಷೇಧ ಹೇರುವ ಸಾಧ್ಯತೆ ಇದೆ. ಇದರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ.